ಯಾವುದಕ್ಕೂ ಮನಸ್ಸಾಗಿಲ್ಲ. ಅದೇ ಆಗಿತ್ತು ಕೊನೆಯ ರಾತ್ರಿ. ಹೂವಿನ ವಾಸನೆ ಮತ್ತೆ ಭಯದ ಛಾಯೆ, ಪ್ರೀತಿ ಮತ್ತೆ ಭಯದ ಸಂಗಮ. ಈಗ ಕಥೆಯಲ್ಲಿ 3 ವರ್ಷದಿಂದ ಪಂಕಜ್ ಅವನ ಸೈಕಲ್ನಲ್ಲಿ ಖುಷಿಯಾಗಿ ಹೋಗ್ತಾ ಇದ್ದ. ಸೈಕಲ್ನ ಮುಟ್ಟಿಯಲ್ಲಿ ಗುಲಾಬಿಗಳು ತುಂಬಿತ್ತು. ಇವತ್ತಿನ ದಿನ ಅವನಿಗೆ ತುಂಬಾ ವಿಶೇಷ. ಮತ್ತವನು ಖುಷಿಯಿಂದ ಸೈಕಲ್ನ ಓಡಿಸ್ತಾನೇ ಇರ್ತಾನೆ. ಅವನೆಲ್ಲೂ ನಿಲ್ಲೋದೇ ಇಲ್ಲ. ಪಂಕಜ್ ಅನಾಥಾಶ್ರಮದ ಗೇಟ್ ಹತ್ರ ಬಂದು ತಲುಪ್ತಾನೆ. ಅವನು ಸೈಕಲ್ನ ಒಂದು ಗೋಡೆ ಹತ್ರ ನಿಲ್ಲಿಸ್ತಾನೆ ಮತ್ತವನ ಬಟ್ಟೆಯನ್ನ ಸರಿ ಮಾಡ್ಕೋತಾನೆ. ಆಮೇಲೆ ಅವನು ಗುಲಾಬಿಯನ್ನ ಕೈ ಪಂಕಜ್ ಅನಾಥಾಶ್ರಮದ ಲಾಬಿ ಕಡೆ ಹೋಗ್ತಾನೆ. ಮತ್ತವನ ಚಿಂತಾಜನಕ ಮುಖದಲ್ಲಿ ನಿಧಾನವಾಗಿ ನಗು ಬರುತ್ತೆ. ಒಂದ್ ಹುಡುಗಿ ತಿರುಗ್ ನೋಡ್ತಾಳೆ. ಮತ್ತವಳು ಬೇರೆ ಯಾರು ಅಲ್ಲ, ಅವಳ ಹೆಸರು ಶೀತಲ್ ಅಂತ. ಅವಳು ಪಂಕಜ್ನ ಕರೀತಾಳೆ. ಮತ್ತವನು ಅವಳ ಹತ್ರ ಬರ್ತಾನೆ. ಪಂಕಜ್ ಒಂದ್ ಕಡೆ ನೋಡ್ತಾ ಅವಳ ಕಣ್ಣಲ್ಲೇ ಕಳೆದು ಹೋಗ್ತಾನೆ. ಅವ್ನಿಗೆ ಬೇರೆ ಏನು ಕಾಣಿಸಲಿಲ್ಲ, ಬರೀ ಅವಳ ಸುಂದರವಾದ ಮುಖ, ಅವಳ ಒಳ್ಳೆತನ, ಅದಕ್ಕಿಂತ ಹೆಚ್ಚಾಗಿ ಅವಳ ಪ್ರೀತಿ. ಅನಾಥಾಶ್ರಮದ ಅವಳ ಜೊತೆ ಆಟ ಆಡ್ತಾ ಶೀತಲ್ ಪಂಕಜ್ ಹತ್ರ ಬರ್ತಾಳೆ. ಮತ್ತವನ ಕನಸಿನ ಲೋಕದಿಂದ ಅವನನ್ನ ಎಚ್ಚರಪಡಿಸ್ತಾಳೆ. ಅರೆ, ಏನ್ ನಿಂತ್ಕೊಂಡು ನೋಡ್ತಾ ಇದೆಯಲ್ಲ? ಅಯ್ಯೋ ಇಲ್ಲ ಇಲ್ಲ, ಏನಿಲ್ಲ. ಶೀತಲ್ ಅವನ ಕೈಯಲ್ಲಿದ್ದಂತ ಗುಲಾಬಿಯನ್ನ ಕಿತ್ಕೋತಾಳೆ. ಕೊಡು, ಇದು ನನಗೆ ಕೊಡು. ಅಯ್ಯೋ ಅದು. ಪಂಕಜ್ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅಚಾನಕ್ ಆಗಿ ಎಲ್ಲ ಮರ್ತು ಹೋಗ್ತಾನೆ. ಮತ್ತವನು ಶೀತಲ್ನ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಡ್ತಾನೆ. ಶೀತಲ್ ಆ ಗುಲಾಬಿಯಲ್ಲಿ 2 ಗುಲಾಬಿಯನ್ನ ತಗೋತಾಳೆ. ಆ ಹೂಗಳನ್ನ ಅವಳು ಆಶ್ರಮನ ನೋಡ್ಕೊಳ್ಳೋರ್ಗೆ ಮತ್ತೆ ಶಿಕ್ಷಕರಿಗೆ ಹಂಚುತ್ತಾಳೆ. ಅವಳು ಪ್ರತಿಯೊಂದು ಹೂವನ್ನ ಕೊಡ್ಬೇಕಾದ್ರೂ ಸಿಹಿಯಾದ ನಗುವಿನೊಂದಿಗಿರ್ತಾಳೆ. ಎಲ್ರೂ ಖುಷಿಯಾಗಿದ್ರು. ಅವರೆಷ್ಟು ಖುಷಿಯಾಗಿರ್ತಾರೆ ಅಂದ್ರೆ ಇದಕ್ಕೂ ಮುಂಚೆ ಅವರಿಷ್ಟು ಖುಷಿಯಾಗಿರ್ತಾನೆ ಇರ್ಲಿಲ್ಲ. ಅವ್ರಿಗಿದು ಹೊಸ ಅನುಭವ ಆಗಿತ್ತು. ಹೂವೆಲ್ಲ ಕೊಟ್ಟಾದ್ಮೇಲೆ ಪಂಕಜ್ ಮತ್ತೆ ಶೀತಲ್ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಪಂಕಜ್ ತನ್ನ ಸೈಕಲ್ ಅನ್ನ ತಳ್ಕೊಂಡು ಮಾತಾಡೋಕೆ ಶುರು ಮಾಡ್ತಾನೆ. ಎಷ್ಟು ಚೆನ್ನಾಗಿತ್ತಲ್ವಾ? ಹೌದು, ಚೆನ್ನಾಗಿತ್ತು. ನಿನಗೆ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನನ್ಗನ್ಸುತ್ತೆ ಜೀವನ ಅಂದ್ರೆ ಇದೇನೆ ಅಂತ. ಮತ್ತೆ ನಾವು ಖುಷಿಯಾಗಿ ಜೀವಿಸ್ಬೇಕು. ಹೌದಾ? ಮತ್ತೆ ಬೇರೆ ಏನಾದ್ರು? ಬೇರೆ ಏನು, ನಂಗೊಂದೊಳ್ಳೆ ಜಾಬ್ ಸಿಗ್ಬೇಕು, ಒಬ್ಬ ಒಳ್ಳೆ ಪಾರ್ಟ್ನರ್, ಒಂದು ಸಣ್ಣ ಫ್ಯಾಮಿಲಿ, ಲೈಫ್ ಸೆಟ್. ಓ, ಎಲ್ಲಿಂದ ಸಿಗ್ತಾರೆ ಒಳ್ಳೆ ಪಾರ್ಟ್ನರ್? ಯೋಚನೆ ಮಾಡ್ತೀನಿ, ಈಗಂತೂ ಇನ್ನ ಸಿಕ್ಕಿಲ್ಲ. ನನಗ್ ಗೊತ್ತಿದೆ. ಏನು? ಪಂಕಜ್ ಅವನ ಜೇಬಿಂದ ಒಂದ್ ಗುಲಾಬಿನ ತೆಗಿತಾನೆ ಮತ್ತದನ್ನ ಶೀತಲ್ಗೆ ಕೊಡ್ತಾನೆ. ಶೀತಲ್ ನಗ್ತಾಳೆ. ಅವಳಿಗೆ ಗೊತ್ತು ಇವಾಗ ಏನಾಗಿದೆ ಅಂತ. ಅಯ್ಯೋ, ಇದೇನಿದು? ನಾನು ಸೀರಿಯಸ್ ಆಗಿದ್ದೀನಿ. ನಾನು ಈಗ್ಲೇನೆ ಖಂಡಿತ ಎಲ್ಲದನ್ನು ಮಾಡಿ ಮುಗಿಸ್ತೀನಿ. ಅಯ್ಯೋ, ಏನಕ್ಕೆ ನೆತ್ತಾ ಇದೀಯ ನೀನು? ಸತ್ಯನೇ ಹೇಳ್ತಾ ಇದ್ದೀನಿ. ನೆನಪಿಗೆ ನಮ್ಮ ಕೇರ್ ಟೇಕರ್ಸ್ ಅವ್ರ ಎಷ್ಟ ಆಗುತ್ತೋ ಅಷ್ಟು ಗಮನ ಹರಿಸ್ತಾ ಇದ್ರು. ಆದ್ರೆ ನಮ್ಗೆ ಜೀವನ ಅಷ್ಟು ಸುಖವಾಗಿರ್ಲಿಲ್ಲ. ಲೈಫ್ ನ ಇಂಥ ಡಿಸಿಷನ್ಸ್ ನ ತಗೊಳಕ್ಕೂ ಮುಂಚೆ ನಾವಿಬ್ರು ಸೆಟಲ್ ಆಗೋದನ್ನ ಬಯಸ್ತೀನಿ. ಹಾಗಂದ್ರೆ ನಾನೆಲ್ಲಿ ನೋ ಅಂತ ಹೇಳ್ದೆ. ಪಂಕಜ್ ಹಾಗೆ ನಿಂಗ್ ನಾಳೆ ಜಾಬ್ ಇಂಟರ್ವ್ಯೂ ಇದೆ ಅಲ್ವಾ? ಪ್ರಿಪೇರ್ ಆಗಿದ್ಯಾ? ಶೀತಲ್ ತನ್ನ ಕಣ್ಣಲ್ಲಿ ವಿಶ್ವಾಸದಿಂದ ಅವನ್ನ ನೋಡ್ತಾಳೆ. ಮತ್ತವನ ಹೆಗಲ್ ಮೇಲೆ ಕೈ ಇಟ್ಟು ಸಾಂತ್ವನ ಹೇಳ್ತಾಳೆ. ಮಾರನೇ ದಿನ ಪಂಕಜ್ ಇಂಟರ್ವ್ಯೂ ಚೇರ್ ಮೇಲೆ ಕೂತಿದ್ದಾನೆ. ಮತ್ತೆ ಇಂಟರ್ವ್ಯೂ ತಗೋತಾ ಇರೋರು ಅವನ್ ಮಾತನ್ನ ಕೇಳಿ ತುಂಬಾ ಖುಷಿ ಪಡ್ತಿದ್ದಾರೆ. ಯು ಆರ್ ಹೈಯರ್ಡ್. ಪಂಕಜ್ ತಕ್ಷಣ ಖುಷಿ ಪಡ್ತಾನೆ. ಮತ್ತೆ ಅದೇ ಖುಷಿಲಿ ತಲೆ ಅಲ್ಲಾಡಿಸ್ತಾನೆ. ಆಫೀಸ್ನ ಹೊರಗ್ ಬಂದ ತಕ್ಷಣನೇ ಪಂಕಜ್ ಶೀತಲ್ಗೆ ಕಾಲ್ ಮಾಡ್ತಾನೆ. ಅವಳು ಫೋನ್ ಪಿಕ್ ಮಾಡ್ತಿದ್ದ ಹಾಗೇನೆ ಇವನು ಉತ್ಸಾಹದಿಂದ ಮಾತಾಡೋಕೆ ಶುರು ಮಾಡ್ತಾನೆ. ಕಂಗ್ರಾಚುಲೇಟ್ ಮೀ, ನನಗೆ ಕೆಲಸ ಸಿಕ್ಕಿದೆ. ನಾನು ನಿನಗದನ್ನ ಮಾತಲ್ಲಿ ಹೇಳೋದಕ್ಕಾಗ್ತಿಲ್ಲ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ. ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾನು ನಿನ್ನ ಪಿಕ್ ಮಾಡ್ತೀನಿ. ಶೀತಲ್ ವಾಯ್ಸ್ ನಾವು ಕೇಳ್ತಿದ್ದ ಹಾಗೇನೆ ಉತ್ಸಾಹದಲ್ಲಿದ್ದವನು ಹಾಗೆ ಪ್ರೆಸೆಂಟ್ ಡೇ ಪಂಕಜ್ ಅವ್ರ ಟೇಬಲ್ ಮೇಲೆ ಮಲ್ಕೊಂಡಿದ್ದಾನೆ. ಮತ್ತೆ ಅವ್ನ ಫೋನ್ ರಿಂಗ್ ಆಗ್ತಾ ಇದೆ. ಸ್ವಲ್ಪ ಹೊತ್ತಾದ್ಮೇಲೆ ಅವ್ನ ಫೋನ್ ಮತ್ತೆ ರಿಂಗ್ ಆಗುತ್ತೆ. ಈ ಸಲ ಪಂಕಜ್ ಎದ್ಬಿಡ್ತಾನೆ. ಅವ್ನ ಸ್ಕ್ರೀನ್ ಕಡೆ ನೋಡ್ತಾನೆ. ಮತ್ತೆ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ ಕಾಲ್ ಬರ್ತಿರೋದು ಅವ್ನ ಫ್ರೆಂಡ್ ಸುಜಾಲ್ದು ಅಂತ. ಅವ್ನ ಕಾಲ್ ರಿಂಗ್ ಮಾಡ್ತಾನೆ.
ಅಣ್ಣ ಏನಾಯ್ತು? ನಾನು 3 ಅವರಿಂದ ನಿನಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬರ್ಲಾ ಹೇಗೆ? ಪಂಕಜ್ ಏನು ಮಾತಾಡಲ್ಲ. ಅವನಲ್ಲೇ ಸ್ಟ್ಯಾಚು ತರ ಕೂತ್ಕೊಂಡಿರ್ತಾನೆ. ಹಲೋ ಅಣ್ಣ, ಅಣ್ಣ, ಹಲೋ. 1 ಅವರಲ್ಲಿ ನನ್ನ ಪಿಕಪ್ ಮಾಡೋದಕ್ಕಾಗುತ್ತಾ? ಸರಿ, ಹಾಗಾದ್ರೆ ನಾನು ಇನ್ನು 1 ಅವರಲ್ಲಿ ಅಲ್ಲಿಗೆ ಬಂದ್ಬಿಡ್ತೀನಿ. ಪಂಕಜ್ ಕಾಲ್ ಕಟ್ ಮಾಡ್ತಾನೆ. ಎದ್ದೇಳ್ತಾನೆ, ಮತ್ತೆ ಬಾತ್ರೂಮ್ ಕಡೆ ಹೊರಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಪಂಕಜ್ ಫುಟ್ಪಾತ್ ಹತ್ರ ನಿಂತಿರ್ತಾನೆ. ಆಗ ಸೂಜಲ್ ಅವನ ಹತ್ರ ಬರ್ತಾನೆ. ಸೂಜಲ್ ಗಾಡಿ ಸ್ಟಾರ್ಟ್ ಮಾಡಿ ಬೈಕ್ ಹತ್ರ ಮುಂದೆ ಹೊರಡ್ತಾನೆ. ಪಂಕಜ್ ಮತ್ತು ಸೂಜಲ್ ಹಾಸ್ಪಿಟಲ್ ಕಡೆ ಹೋಗ್ತಾರೆ. ಬೈಕ್ನ ಪಾರ್ಕಿಂಗ್ ಸ್ಲಾಟ್ ಅಲ್ಲಿ ನಿಲ್ಲಿಸ್ತಾರೆ ಮತ್ತೆ ಒಳಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಪಂಕಜ್ ಸೂಜಲ್ ಜೊತೆ ಕೂತ್ಕೊಂಡಿರ್ತಾನೆ. ಆಗ ಡಾಕ್ಟರ್ ಅವನ ಹೊಟ್ಟೆಯ ಎಕ್ಸ್ರೇಯನ್ನ ಇಟ್ಕೊಂಡು ನೋಡ್ತಾ ಇರ್ತಾರೆ. ಡಾಕ್ಟರ್ ಅದನ್ನ ಒಂದು ಲೈಟ್ ಹತ್ರ ಇಟ್ಟು ಗಮನಿಸಿ ನೋಡ್ತಾ ಇರ್ತಾರೆ. ಆದ್ರೆ ಡಾಕ್ಟರ್ಗೆ ಏನು ಅರ್ಥನೇ ಆಗ್ತಾ ಇರಲ್ಲ. ಪಂಕಜ್ನ ಸಮಸ್ಯೆ ಏನು? ಏನಾದ್ರೂ ಗೊತ್ತಾಯ್ತಾ? ಶೋರ್ ನಿಮ್ಗೆ ಯಾವುದು ಆಕ್ಸಿಡೆಂಟ್ ಆಗಿಲ್ಲ? ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಲಾಸ್ಟ್ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಮ ಸ್ಪೈನ್ ವೇಚರ್ ಇತ್ತಲ್ಲ, ಈ ಸಲ ಅದಿನ್ನೂ ಜಾಸ್ತಿ ಆಗಿದೆ. ನಾನು ಈ ತರ ಕೇಸ್ ಇದಕ್ಕೆ ಪರಿಹಾರ ಏನು ಡಾಕ್ಟರ್? ನಾನೊಂದಷ್ಟು ಮೆಡಿಸಿನ್ಸ್ ಮತ್ತೆ ಎಕ್ಸರ್ಸೈಸಸ್ ನ ಸಜೆಸ್ಟ್ ಮಾಡ್ತೀನಿ. ನೀವು ಅದನ್ನ ಫಾಲೋ ಮಾಡಿದ್ರೆ ಸಾಕು. ಸೂಜಲ್ ಮತ್ತೆ ಪಂಕಜ್ ಒಬ್ರನ್ನೊಬ್ರು ನೋಡ್ತಾರೆ ಮತ್ತೆ ಅವರು ಡಾಕ್ಟರ್ ಕಡೆ ನೋಡ್ತಾರೆ. ಸಂಜೆ ಪಂಕಜ್ ಮತ್ತೆ ಸೂಜಲ್ ಇಬ್ರು ಒಂದು ಚಿಕ್ಕ ಹೋಟೆಲ್ ಅಲ್ಲಿ ಕೂತಿದ್ದಾರೆ. ಮತ್ತವರು ಊಟ ಮಾಡ್ತಾ ಇದ್ದಾರೆ. ಮತ್ತವರು ಮಾತಾಡಕ್ ಶುರು ಮಾಡ್ತಾರೆ. ಇಲ್ಲಿ ನೋಡು, ಇವತ್ತಿನ ಕೆಲಸ ಅಂತೂ ಮುಗ್ದೋಯ್ತು. ನಾಳೆ ಏನ್ ಮಾಡೋದು ಗೊತ್ತಿಲ್ಲ. ಪಂಕಜ್ ಏನೋ ಕಳ್ಕೊಂಡಿರೋನಾಗೆ ಅವನು ಸೂಪ್ ಅನ್ನ ಮಿಕ್ಸ್ ಮಾಡ್ತಾ ಇರ್ತಾನೆ. ಆ ಸೂಪ್ ಕಡೆನೆ ನೋಡ್ತಾ ಇರ್ತಾನೆ. ತಿನ್ನೋ ಲೇ. ಏನೋ ಯೋಚನೆ ಮಾಡ್ತಾ ಇದೀಯ ನೀನು? ನನ್ನ ಫ್ರೆಂಡೋ ನೀನು. ಥ್ಯಾಂಕ್ಸ್ ಕಣೋ, ನೋ ಮೆನ್ಷನ್. ಆಮೇಲೆ ಏನಂದ್ರೆ ನನಗೊಂದು ವಿಷಯ ಹೇಳು. ಪಂಕಜ್ ಒಂದು ತುತ್ತನ್ನ ತಿನ್ಕೊಂಡು ತಲೆ ಅಲ್ಲಾಡಿಸ್ತಾ ಇರ್ತಾನೆ. ನೀನು ಕೆಲಸ ಮಾಡೋದಕ್ಕೆ ಯಾವಾಗಿಂದ ಶುರು ಮಾಡಿದ್ರು? ಪಂಕಜ್ ತಕ್ಷಣ ತಿನ್ನೋದ್ ನಿಲ್ಲಿಸ್ತಾನೆ. ಮತ್ತ ಅವನ್ಗಾಗ ಬೇಜಾರಾಗುತ್ತೆ. ಇಲ್ಲಿ ಕೇಳು, ನನಗೆ ನಿನಗೋಸ್ಕರ ಖರ್ಚು ಮಾಡೋದ್ರಲ್ಲಿ ಯಾವುದೇ ತೊಂದರೆ ಕೂಡ ಇಲ್ಲ. ನಾನು ನಿನ್ನನ್ನ ಯಾವತ್ತೂ ಆ ರೀತಿ ನೋಡಿಲ್ಲ ಕಣೋ. ನಾನು ಈ ಮಾತನ್ನ ಹೇಳೋದಕ್ಕೆ ಶುರು ಮಾಡಿ ಆಗ್ಲೇ 3 ವರ್ಷ ಆಯ್ತು. ನೀನು ಬೇರೆಯವ್ರನ್ನ ನಂಬ್ಕೊಂಡು ಎಷ್ಟು ದಿನ ಅಂತ ಬದುಕ್ತೀಯಾ ಹೇಳು? ಪಂಕಜ್ ತನ್ನ ಬ್ಯಾಗ್ನ ತಗೋತಾನೆ. ಮತ್ತ ಅದೇ ಬೇಜಾರಿಂದ ತನ್ನ ಬ್ಯಾಗ್ ಅಲ್ಲಿ ಏನೋ ಹುಡುಕ್ತಾ ಇರ್ತಾನೆ. ಮತ್ತ ಅವನೊಂದು ಚಿನ್ನದ ಲಾಕೆಟ್ ನ ತಗೊಂಡು ಟೇಬಲ್ ಮೇಲೆ ಇಡ್ತಾನೆ. ತಗೋ, ಇದನ್ನ ಮಾರ್ಬಿಟ್ಟು ದುಡ್ಡು ಇಸ್ಕೊಳ್ಳೋಣ. ನನ್ನ ಹತ್ರ ಕೇವಲ ಉಳಿದಿರೋದು ಇದೊಂದೇ. ಪಂಕಜ್ 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 ಮನೆ ಹತ್ರ ಹೋಗ್ತಾನೆ ಮತ್ತೆ ಬಾಗ್ಲನ್ನ ತೆಗಿತಾನೆ. ಮತ್ತೆ ಅವನು ಅಲ್ಲಿ ಹೋಗಿ ನೋಡ್ತಾನೆ. ಶೀತಲ್ ಅವನ ಬೆಡ್ ಪಕ್ಕ ಕೂತಿರ್ತಾಳೆ. ಪಂಕಜ್ ಅವನ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಅವಳನ್ನ ನೋಡಿದ ತಕ್ಷಣನೇ ಖುಷಿ ಪಡ್ತಾನೆ. ಅಲ್ಲಿ ನೋಡಿದ್ರೆ ಶೀತಲ್ ಕೂತಿದ್ದಾಳೆ. ಒಂದು ಸಣ್ಣ ಮ್ಯೂಸಿಕ್ ಕೂಡ ಕೇಳಿ ಬರ್ತಾ ಇದೆ. ಆ ಮ್ಯೂಸಿಕ್ ಜೊತೆ ಪಂಕಜ್ ಅವಳ ಜೊತೆ ಡಾನ್ಸ್ ಮಾಡೋಕ್ ಶುರು ಮಾಡ್ತಾನೆ. ಮತ್ತೆ ಡಾನ್ಸ್ ಮಾಡ್ತಾ ಮಾಡ್ತಾ ಇಬ್ರು ಒಬ್ರಿಗೊಬ್ರು ಕಳ್ದೋಗ್ಬಿಟ್ಟಿದ್ದಾರೆ. ಇಬ್ರು ತಮ್ಮ ಪ್ರೀತಿಯಲ್ಲಿ ಪೂರ್ತಿಯಾಗಿ ಕಳ್ದೋಗಿದ್ದಾರೆ. ಪಂಕಜ್ ಶೀತಲ್ನ ಗಟ್ಟಿಯಾಗಿ ಎಳೆದು ತಬ್ಕೋತಾನೆ. ಯಾವ ರೀತಿ ಅಂದ್ರೆ ಯಾವತ್ತೂ ಬಿಡದೇ ಇರೋ ಹಾಗೆ. ಗಡಿಯಾರದ ಮೇಲೆ ಅವ್ರ ದೃಷ್ಟಿ ಹೋಗುತ್ತೆ. ಮತ್ತೆ ಗಂಟೆ ಮಧ್ಯರಾತ್ರಿ 2:05 ಆಗಿರುತ್ತೆ. ಅವರಿಬ್ರು ಡಾನ್ಸ್ ಆಡ್ತಾನೆ ಇರ್ತಾರೆ. ಅದನ್ನ ಹೊರಗೆ ಕಿಟಕಿಯಿಂದ ನೋಡ್ತಿದ್ರೆ ಆ ದೃಶ್ಯ ತುಂಬಾ ಶಾಂತ ಮತ್ತೆ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಪಂಕಜ್ ಅವನ ಕೋಣೆಯ ನೆಲದ ಮೇಲೆ ಮಲ್ಕೊಂಡಿದ್ದಾನೆ. ಅವನು ಮತ್ತೆ ಅವನ ಕತ್ತು ಮತ್ತೆ ದೇಹದ ಮೇಲೆ ಉಗುರಿನ ಗುರುತುಗಳಿರುತ್ತೆ. ಅವನು ನಿಧಾನವಾಗಿ ಎದ್ದೇಳ್ತಾನೆ. ಮತ್ತೆ ಅವನು ನೋಡ್ತಾನೆ ನೆನ್ನೆ ರಾತ್ರಿ ಶೀತಲ್ ಕೂತಿದ್ದ ಚೇರ್ ಕಡೆ. ಆದ್ರೆ ಈಗ ಅಲ್ಲಿ ಒಂದು ಬೊಂಬೆ ಕೂತಿರುತ್ತೆ. ಪಂಕಜ್ ಕಣ್ಣಲ್ಲಿ ನೀರು ಬರೋಕ್ ಶುರುವಾಗುತ್ತೆ. ಅವನು 3 ವರ್ಷದ ಹಿಂದೆ ನಡೆದಿದ್ದಂತ
ಇಂಟರ್ವ್ಯೂ ಆದ್ಮೇಲೆ ಪಂಕಜ್ ಶೀತಲ್ಗೆ ಕಾಲ್ ಮಾಡಿರ್ತಾನಲ್ಲ, ಅವಾಗ ಶೀತಲ್ ಏನ್ ಹೇಳಿರ್ತಾಳೆ ಅಂದ್ರೆ ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ. ಅದನ್ನ ಕೇಳಿ ಪಂಕಜ್ಗೆ ಶಾಕ್ ಆಗುತ್ತೆ. ಅದಾದ್ಮೇಲೆ ಅವನು ಪ್ರತಿದಿನ ಅವಳನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಹೋಗಿ ಬರ್ತಿರ್ತಾನೆ, ಮತ್ತೆ ಅವಳಿಗೆ ಧೈರ್ಯ ತುಂಬ್ತಿರ್ತಾನೆ. ಮತ್ತೆ ಒಂದಿನ, ನೀನ್ ಯಾಕೆ ಸೋಲಪ್ಕೋತಿದ್ಯಾ? ಐ ಡೋಂಟ್ ವಾಂಟ್ ಟು ಲೂಸ್ ಯು, ಐ ಜಸ್ಟ್ ಕಾಂಟ್. ಇಟ್ಸ್ ಓಕೆ ಪಂಕಜ್, ನೋಡು, ಈ ಜೀವನದಲ್ಲಿ ನಾವು ಒಂದಾಗಕ್ಕಾಗಲ್ಲ ಅನ್ಸುತ್ತೆ. ಐ ಲವ್ ಯು. ಐ ಲವ್ ಯು. ಇದಾದ್ಮೇಲೆ ಶೀತಲ್ ಪಂಕಜ್ ಅದೆಷ್ಟೇ ಹತ್ರೂ ಕೂಡ ಅವಳಿಂದ ಯಾವುದೇ ಉತ್ತರ ಬರೋದಿಲ್ಲ. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡು ಪಂಕಜ್ ಅಳ್ತಾ ಇರ್ತಾನೆ. ಅವನು ಅವಳ ಗುಂಗಲ್ಲಿ ಎಷ್ಟು ಮುಳುಗೋಗಿದ್ದ ಅಂದ್ರೆ ಅವನು ನಾವು ನೋಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಅವನು ಆ ರೀತಿ ಮಾಡ್ಕೊಳ್ಳೋದಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಪಂಕಜ್ಗೆ ಎಂತ ವ್ಯಕ್ತಿ ಸಿಕ್ಕಿದ್ದ ಅಂದ್ರೆ ಶೀತಲ್ ತರಾನೇ ಕಾಣಿಸೋ ತರ ಒಂದು ಬೊಂಬೆನ ಮಾಡ್ಕೊಟ್ಟಿರ್ತಾನೆ. ಒಂದು ಮಾತನ್ನ ನೆನಪಲ್ಲಿಟ್ಕೊಳ್ಳಿ, ಇವಳು ಸಾಮಾನ್ಯದವಳಲ್ಲ. ಇವಳು ನಿಮ್ ಜೊತೆ ಇರ್ತಾಳೆ. ಆದ್ರೆ ಇವಳು ನಿಮ್ ಜೊತೆ ಇರ್ಬೇಕು ಅಂದ್ರೆ ಕೆಲವೊಂದು ರೂಲ್ಸ್ಗಳಿವೆ. ಏನದು? ಇದನ್ನ ಯಾವಾಗಲೂ ನಾವು ನಮ್ಮ ಜೊತೆಲೆ ಇಟ್ಕೋಬೇಕು. ನೆನ್ಪಿದೆ ತಾನೆ? ಯಾವಾಗ ನೀವು ಅಥವಾ ಯಾವಾಗ ಇವಳು ಒಂಟಿಯಾಗಿರ್ತಾಳೋ ನೆನ್ಪಿಟ್ಕೊಳ್ಳಿ, ರಾತ್ರಿ 1 ರಿಂದ 3 ಗಂಟೆಯ ಮಧ್ಯದ ಸಮಯದಲ್ಲಿ ಮನೆಯಿಂದ ಆಚೆ ಹೋಗ್ಬಿಡಿ. ಒಂದ್ ವೇಳೆ ಹಾಗೇನಾದ್ರೂ ಆದ್ರೆ, ಒಂದು ವೇಳೆ ಹಾಗೆ ಮಾಡಿದ್ರೆ ಮುಂದಿನ ಭಾಗದಿಂದ ಅಲ್ಲಿಂದ ಕೇವಲ ಇವ್ರು ಮಾತ್ರ ಅಲ್ಲ, ಯಾರು ಬೇಕಾದ್ರೂ ಆಗುತ್ತೆ. ರಾತ್ರಿ 1 ರಿಂದ 3 ಗಂಟೆ ಮಧ್ಯೆ ಇವರ ದೇಹದಲ್ಲಿ ದೆವ್ವದ ಆಹ್ವಾನ ಆಗುತ್ತೆ. ಅವಳು ನಿಮ್ಮನ್ನ ಕೂಗ್ತಾಳೆ, ಮತ್ತೆ ಕರೀತಾಳೆ, ಮತ್ತೆ ಆವಾಗವಾಗ ಅದ್ರ ಜೊತೆ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಮೊದಲು ಚಿಕ್ಕದು ಅನ್ಸುತ್ತೆ, ಆಮೇಲೆ ನಿಧಾನವಾಗಿ ಸಮಯ ಕಳೀತಾ, ಆಮೇಲೆ ಕೆಲಸಗಳು ದೊಡ್ಡದಾಗ್ತಾ ಆಗ್ತಾ ನಿಮ್ಮ ಶಕ್ತಿನ ನೀವು ಈ ಪ್ರಪಂಚಕ್ಕೆ ತೋರ್ಸೋದಕ್ಕೆ ಇವ್ರ ಸಹಾಯ ನಿಮಗೆ ಬೇಕಾಗಿಲ್ಲ. ಒಂದ್ ವೇಳೆ ನೀವು ಪ್ರೀತಿಸೋ ನಾಟಕ ಮಾಡಿದ್ರೆ ಅದ್ರ ನಂತರ ಅದು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಇದನ್ನ ಕೇಳಿ ಪಂಕಜ್ ಎಲ್ಲಾನು ಮರ್ತು ಹೋಗ್ತಾನೆ. ಮತ್ತೊಂದ್ಸಲ ಅವನ ಜೀವನದಲ್ಲಿ ಎಲ್ಲಾ ಖುಷಿಯೂ ವಾಪಸ್ ಬಂದಿರೋ ಹಾಗೆ. ಪಂಕಜ್ ಜೊತೆಲಿ ಈಗ ಅವನ ಶೀತಲ್ ಇದ್ದಾಳೆ. ಅವಳನ್ನ ಯಾವಾಗ್ಲೂ ಅವನ ಜೊತೆಲೇ ಇಟ್ಕೊಂಡಿರ್ತಾನೆ, ಅವಳ ಜೊತೆಲೇ ಇರ್ತಾನೆ, ಅವಳ ಜೊತೆಲೇ ಆಟ ಆಡ್ತಾನೆ, ಮತ್ತೆ ಅವನ ಪ್ರೀತಿಯನ್ನ ಅವಳಿಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ. ಪಂಕಜ್ ಈ ನೆಲೆಯಿಂದ ಹೊರಗೆ ಬರ್ತಾನೆ. ಬೊಂಬೆ ಅಲ್ಲೇ ಕುರ್ಚಿ ಮೇಲೆ ಕೂತಿದೆ. ಅದರ ನೋಟ ತುಂಬಾ ಅಶಾಂತವಾಗಿದೆ, ಯಾಕಂದ್ರೆ ಇವತ್ತು ಅದರ ಕಣ್ಣು ತುಂಬಾ ವಿಚಿತ್ರವಾಗಿದೆ. ಇನ್ನೊಂದ್ ಕಡೆ ಸೂಜಲ್ ಪಂಕಜ್ಗೆ ಕಾಲ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಪಂಕಜ್ ಫೋನೇ ತೆಗೆಯೋದಿಲ್ಲ. ಹಾಗೇನೆ ಪಂಕಜ್ ಎದ್ದು ಒಂದು ಪಾತ್ರೆನಲ್ಲಿ ಬಿಸಿ ನೀರು ಕಾಯಿಸ್ತಾ ಇರ್ತಾನೆ. ಆಗ ಅಚಾನಕ್ ಆಗಿ ಆ ನೀರಲ್ಲಿ ಶೀತಲ್ನ ಛಾಯೆ ಕಾಣಿಸುತ್ತೆ. ಅವನು ಹಿಂದೆ ತಿರುಗಿ ಅವಳು ನೋಡಕ್ ಶುರು ಮಾಡ್ತಾನೆ. ಮತ್ತೆ ಅವ್ನು ನೋಡ್ತಾನೆ, ಶೀತಲ್ ಅವನ ಹಿಂದೆನೆ ನಿಂತಿರ್ತಾಳೆ. ಅವನು ಓಡೋಗಿ ಗಟ್ಟಿಯಾಗಿ ಅವಳನ್ನ ತಪ್ಕೋತಾನೆ. ಆಗ ಅಚಾನಕ್ ಆಗಿ ಇದು ಶೀತಲ್ ಅಲ್ಲ, ಇದೊಂದು ಬೊಂಬೆ ಅಂತ ಅವನಿಗೆ ನೆನಪಾಗುತ್ತೆ. ಮತ್ತವನು ಶಾಕ್ ಆಗ್ತಾನೆ. ಇದು ಮೊದಲನೇ ಸಲ ಆ ಬೊಂಬೆ ತನ್ನ ಜಾಗವನ್ನ ಬದಲಾಯಿಸಿರೋದು. ಪಂಕಜ್ಗೆ ಭಯ ಹೆಚ್ಚಾಗುತ್ತೆ. ಅವನು ಅದನ್ನ ಎತ್ಕೊಂಡು ಓಡ್ ಹೋಗಿ ಚೇರಲ್ಲಿ ಅದನ್ನ ಕಟ್ ಹಾಕ್ತಾನೆ. ಮತ್ತೆ ಅದ್ರ ಮೇಲೆ ಒಂದು ಬ್ಲಾಂಕೆಟ್ನ ಹಾಕ್ತಾನೆ. ಅವನು ಭಯದಲ್ಲಿ ನಡುತ್ತಾ ಇದ್ದಾನೆ. ಅವನ ಕೈ ಕಾಲೆಲ್ಲ ನಡುತ್ತಾ ಇರುತ್ತೆ. ಪಂಕಜ್ ಮಂಚದ ಮೇಲೆ ಕೂತ್ಕೋತಾನೆ. ಮತ್ತೆ ಭಯದಲ್ಲೇ ಬ್ಲಾಂಕೆಟ್ ಹಾಕೊಂಡು ಮಲ್ಕೊಂಡ್ಬಿಡ್ತಾನೆ. ಮಲ್ಕೊಂಡು ನಡುತ್ತಾ ಇರ್ತಾನೆ. ಪಂಕಜ್ ಎದ್ದೇಳ್ತಾನೆ. ಮತ್ತೆ ಅವ್ನು ನೋಡ್ತಾನೆ, ಶೀತಲ್ ಪಕ್ಕದಲ್ಲಿ ಮಲಗಿರ್ತಾಳೆ. ಅವನ ತಕ್ಷಣ ಅವಳನ್ನ ತಪ್ಕೋತಾನೆ. ಮತ್ತೆ ಅವನ ನೆನಪಲ್ಲಿ ಅಳ್ತಾನೆ. ಎಲ್ಲೋಗಿದ್ದೆ ನೀನು? ನನಗ್ ತುಂಬಾ ಭಯ ಆಗ್ಬಿಟ್ಟಿತ್ತು. ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ. ಯಾವತ್ತೂ ಬಿಟ್ಟೋಗಲ್ಲ ಪಂಕಜ್, ಯಾವತ್ತೂ ಇಲ್ಲ. ನಾನು ನಿನ್ನನ್ನು ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ. ಪಂಕಜ್ನ ರಿಯಾಕ್ಷನ್ ಚೇಂಜ್ ಆಗುತ್ತೆ. ಮತ್ತೆ ಅವನು ಅವಳ ಕಡೆನೇ ನೋಡ್ತಾ ಇರ್ತಾನೆ. ಮತ್ತೆ ಅವನಿಗೆ ಫೀಲ್ ಆಗುತ್ತೆ ಅದು ಶೀತಲ್ ಅಲ್ಲ, ಬದಲಿಗೆ ಯಾವುದೋ ಅದು ಅವಳ ಕಡೆ ಹೋಗ್ತಾ ಇದೆ. ಪಂಕಜ್ ಹುಚ್ಚಾಡ್ತಾನೆ. ಪಂಕಜ್ ಅವನ ಮಂಚದ ಮೇಲಿಂದ ಇರ್ತಾನೆ. ಮತ್ತೆ ಅವನು ಅರ್ಥ ಮಾಡ್ಕೊತಾನೆ ಇದೆಲ್ಲ ಕನಸು ಅಂತ. ಅವನು ದೀರ್ಘವಾಗಿ ಉಸಿರು ತಗೋತಾನೆ. ಮತ್ತೆ ಅವನು ಬೇರೆ ಕಡೆ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಶೀತಲ್ ಕುರ್ಚಿ ಮೇಲೆ ಕೂತಿದ್ದಾಳೆ. ಅವ್ನು ನೋಡ್ತಾ ಇದ್ದಾನೆ. ಯಾವ ಮಾತು ಇಲ್ಲ, ಬರೀ ಅವಳ ಕಣ್ಣಲ್ಲಿ ಪ್ರೀತಿ ತುಂಬಿದೆ. ಮತ್ತೆ ಪಂಕಜ್ ಎಲ್ಲವನ್ನ ಮರೆತು ಹೋಗ್ತಾನೆ. ಮತ್ತೆ ಅವನು ಅವಳ ಬಳಿ ಹೋಗ್ತಾನೆ. ಇವತ್ತು ನಾನು ಎಲ್ಲಾನು ಮರ್ತೋಗಿದ್ದೀನಿ. ಇದೇ ನನ್ನನ್ನ ಜೀವಂತವಾಗಿರಿಸಿರೋದು. ನಾನು ನಿನಗೆ ಪ್ರತಿದಿನ ತುಂಬಾ ನೋವು ಕೊಟ್ಬಿಟ್ಟೆ. ಪ್ರತಿದಿನ, ಪ್ರತಿ ಕ್ಷಣ, ನಾನು ಪ್ರತಿ ರಾತ್ರಿ ನಿನ್ನ ಜೊತೆ ಇರ್ತಿದ್ದೆ. ನಿನಗೆ ಬೇಕಾಗಿರೋಂಥ ವಿಷಯಗಳಲ್ಲಿ ನಾನು ಸರಿ ಇರಲಿಲ್ಲ. ಆ ತಪ್ಪೇ ನನ್ನ ಜೀವನನ ಸರ್ವನಾಶ ಮಾಡ್ಬಿಟ್ಟು. ಪಂಕಜ್ ತನ್ನ ರೂಮಲ್ಲಿ ಮಂಚದ ಮೇಲೆ ಕೂತ್ಕೊಂಡಿದ್ದ.
ನಿಂತ್ಕೊಂಡಿದ್ದಾನೆ. ಅವ್ನು ಹೇಗ್ ಅಳ್ತಿದ್ದಾನೆ ಅಂದ್ರೆ ಅವ್ನು ಯಾವ್ದೋ ಅಪರಾಧ ಮಾಡಿದ್ದಾನೆ ಅನ್ನೋ ರೀತಿ. ಅವನ ಹತ್ರ ಸಾಕಷ್ಟು ಫೋಟೋಗಳಿರುತ್ತೆ. ಆ ಫೋಟೋಗಳು ಶೀತಲ್ ಜೊತೆ ಇರೋ ಫೋಟೋಗಳು. ಅವನು ತಲೆ ಎತ್ತಿ ನೋಡ್ತಾನೆ. ಅವನ ರೂಮಿನ ಮೂಲೆಯಲ್ಲಿ ಒಂದು ಹುಡುಗಿಯ ಪಿಶಾಚಿಯ ರೂಪ ಅಲ್ಲಿ ಕಾಣಿಸುತ್ತೆ. ಅದು ಮೂಲೆಗೆ ಅಂಟ್ಕೊಂಡಿರುತ್ತೆ. ಒಳ್ಳೆ ಹಳ್ಳಿ ಹುಡುಗಿ. ಪಂಕಜ್ ಅದನ್ನ ನೋಡ್ತಾನೆ. ಭಯದಲ್ಲಿ ನಡುತ್ತಾ ಇದ್ದಾನೆ. ಆಗ ಅವನಿಗೆ ಆ ಬೊಂಬೆ ಮಾರ್ಕೆಟ್ನ ಮಾತು ನೆನಪಾಗುತ್ತೆ. ನೀನು ಅವಳ ಜೊತೆ ಪ್ರೀತಿ ಮಾಡೋ ನಾಟಕ ಮಾಡಿದ್ರೆ ಅವಳು ನಿನ್ನನ್ನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಈ ರಾಕ್ಷಸ ಮತ್ತೆ ಅವನನ್ನ ತನ್ನ